ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. हाँ बंदे रहो. This is for you. ಥ್ಯಾಂಕ್ ಯು ಪ್ರೀತು. ಓಯ್ ಯಾಕಿಟ್ಟೆ, ಏನಿದೆ ನೋಡಲ್ವಾ? ಆಮೇಲೆ ನೋಡ್ತೀನಿ. ಅದಕ್ಕೂ ಮುಂಚೆ ನಂಗೊಂದು ಪ್ರಶ್ನೆ ಇದೆ ಪ್ರೀತು. ಏನು? ಒಂದು ಜೀವ ಹೋಗಿದ್ರು ಅದನ್ನು ಎಂಜಾಯ್ ಮಾಡೋ ಅಂಥವು ನೀನಲ್ಲ, ಅದು ಶತ್ರುನೇ ಆಗಿರಲಿ. ಆದರೆ ಆಗಲೇ ಅರುಂಧತಿ ಸತ್ತು ಹೋದ್ಲು ಅಂತ ಕೇಳಿದ್ಮೇಲೆ ನೀನು ಯಾಕೆ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡಿದೆ? ಪೂರ್ತಿ ವಿಷಯ ಗೊತ್ತಾದರೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ನನ್ನ ಕಾಲೇಜ್ ಮೇಟ್ ಮೋನಿಕಾ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದರಿಂದ ಹಿಡ್ಕೊಂಡು ಅವಳ ಗಂಡ ಬಂದು ಅವಳನ್ನ ಕರ್ಕೊಂಡು ಹೋಗೋ ತನಕ ನಿಮಗೆಲ್ಲ ವಿಷಯ ಗೊತ್ತಿದೆ. ಆದರೆ ಮೋನಿಕಾ ನನ್ನ ಹಿಂದೆ ಬಿಟ್ಟು ವಿಡಿಯೋ ಶೂಟ್ ಮಾಡಿಸಿ ನಾನು ಆಟ ಆಡಿಸಿದ್ದು ಯಾರು ಅಂತ ನನ್ನ ಹತ್ರ ಹೇಳ್ಕೊಂಡಿರಲಿಲ್ಲ. ಯಾರು? ಅರುಂಧತಿ. ಅರುಂಧತಿನಾ? ಹೌದು ಜನನಿ, ನಾನು ಮಾಡದಿರೋ ತಪ್ಪನ್ನು ನನ್ನ ಕೈಲಿ ಮಾಡಿಸಿ ನನ್ನ ಮೋನಿಕಾ ವಿಡಿಯೋ ಶೂಟ್ ಮಾಡಿಸಿ ಎಡಿಟ್ ಮಾಡಿಸಿ ತುಂಬ ಗಿಲ್ಟಲ್ಲಿ ನಾನು ನಿನ್ನಿಂದ ದೂರ ಉಳಿಯೋ ಥರ ಮಾಡಿದ್ದು ಅದೇ ಅರುಂಧತಿ. ನನ್ನನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನಿಂದಾನೇ ನಮ್ಮ ಮನೆಯವ್ರಿಗೆ ನೋವಾಗೋ ಥರ ಹಿಂಸೆ ಆಗೋ ಥರ ಮಾಡಿಸಿದ್ದು ಅದೇ ಅರುಂಧತಿ. ಬ್ರೇಕಿಂಗ್ ನ್ಯೂಸ್. ಅರಸನಕೋಟೆ ಅಖಿಲಾಂಡೇಶ್ವರಿ ಮಗ, ಬಿಸಿನೆಸ್ ಐಕಾನ್ ಆದಿತ್ಯ ಸಹೋದರ ಅರಸನಕೋಟೆ ಪ್ರೀತಂ ರಾಸಲೀಲೆ. ನಿಂತ್ಕೋ ಪಾರ್ವತಿ, ಇದೊಂದು ಕಾಫಿನ. ಮಾಮ್ ಒಡವೆ ಸೀರೆ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸಿದ ತಕ್ಷಣ ಈ ಮನೆ ಕೆಲಸದವಳು ಅನ್ನೋದನ್ನ ಮರ್ತ್ಬಿಟ್ಟಿಯಾ? ಇದಕ್ಕೆಲ್ಲ ಕಾರಣ ಅದೇ ಅರುಂಧತಿ. ಆದರೆ ನಾನು ದುಬೈಗೆ ಹೋದಾಗ ಅವ್ರು ನಾನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ನಾನು ಅನ್ಕೊಂಡೆ. ಈಗ ಅರ್ಥ ಆಯ್ತು. ಈಗ ಅವಳು ಸಾವು ಎಲ್ಲದಕ್ಕೂ ಒಂದು ಉತ್ತರ ಕೊಡ್ತು. ಪಾಪ ನೀನು ಆ ದುಷ್ಟರಿಂದ ಮಾನಸಿಕವಾಗಿ ಅದೆಷ್ಟು ಹಿಂಸೆ ಪಟ್ಟಿರ್ತೋ ಏನೋ. ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ತಾಳಿನೂ ಬಿಚ್ಚಿಟ್ಟು ಹೋಗ್ಬಿಟ್ಟಿದ್ದೆ. ಆ ಕೆಟ್ಟ ಹೆಂಗಸು ನಿನ್ನ ಥರನೇ ಅದು ಎಷ್ಟು ಜನಕ್ಕೆ ಹೀಗೆಲ್ಲ ತೊಂದರೆ ಕೊಟ್ಟಿದ್ಲೋ ಏನೋ. ಅದಕ್ಕೆ ಆ ದೇವರೊಳಗೆ ತಕ್ಕ ಜಾಸ್ತಿ ಮಾಡಿದ್ದಾನೆ. ಈಗ ಅರುಂಧತಿ ಇಲ್ವಲ್ಲ, ಇನ್ನು ಮುಂದೆ ನಾವು ಆ ವಿಡಿಯೋಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಲ್ವಾ ಪ್ರೀತು? ಹಾಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅವಳ ಹಿಂದೆ ಅವಳ ಅಣ್ಣನೂ ಇದ್ದ. ಅವನೇನ ಜೀವಂತವಾಗಿದ್ದಾನೆ. ಆದರೆ ಅವನಿಂದ ಸದ್ಯಕ್ಕೆ ಯಾವ ಫೋನ್ ಕಾಲ್ಸು ಬಂದಿಲ್ಲ. ಮೋಸ್ಟ್ಲಿ ಅವನ ತಂಗಿ ಕಳ್ಕೊಂಡ್ರೆ ದುಃಖದಲ್ಲಿರಬೇಕು. ಅವನ ದುಃಖ ಕಳೆಯೋಕ್ಕೂ ಮುಂಚೆ ನಾನು ಅವನಿಂದ ಪರ್ಮನೆಂಟಾಗಿ ಬಚಾವಾಗೋ ದಾರಿ ಹುಡುಕಬೇಕು. ಹೇಗೆ ಅಂತ ನಿಧಾನಕ್ಕೆ ಯೋಚನೆ ಮಾಡ್ತೀನಿ. ಆದರೆ ಈಗ ಮೊದಲು ಅದಕ್ಕೆ ಹತ್ರ ಹೋಗೋಣ. ನಾನು ಬರೋದನ್ನೇ ಕಾಯ್ತಾ ಸಾರಥಿ ಮನೆ ಮುಂದೆ ನಿಂತಿದ್ರು. ನನ್ನ ಮೇಲೆ ಇನ್ನೂ ಅವ್ರಿಗೆ ಪ್ರೀತಿ ಇದೆ ಅಂತ ಆಯಿತು. ಆದರೂ ಮುಂದೆ ಹೋದಾಗ ಅದನ್ನು ಬಚ್ಚಿಡ್ತಿದ್ದಾರೆ ಅಷ್ಟೇ. ಮೊದಲು ಅವರಿಬ್ಬರನ್ನ ಮಾತಾಡಿಸಿ ದುಬೈಯಿಂದ ತಂದಿರೋ ಗಿಫ್ಟ್ಗಳನ್ನ ಕೊಡೋಣ. ಅವರಿಬ್ಬರ ಹತ್ರ ಮಾತಾಡೋದು ತುಂಬಾ ಇದೆ.
ಪಾರು, ಆದರೂ ಪ್ರೀತು ಹತ್ರ ಒಂದ್ಸಲ ಮಾತಾಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಬ್ರೋ ದುಬೈಯಿಂದ ಎಲ್ಲರಿಗೂ ಗಿಫ್ಟ್ ತಂದಿದ್ದೆ, ನಿಮಗೂ ತಂದಿದ್ದೀನಿ. ಅದಕ್ಕೆ ಕೊಡೋಣ ಅಂತ ಬಂದೆ. ಬ್ರೋ, ಇದು ನಿಮಗೆ. ನಾನು ಚಿಕ್ಕಪ್ಪ ಆಗ್ತಿದ್ದೀನಂತೆ ಜನನೇ ಹೇಳಿದ್ಲು. ಕಂಗ್ರಾಸ್ ಅದಕ್ಕೆ. ಗೊಂಬೆ ತಂದಿದ್ದೀನಿ. ಇಬ್ಬರು ಆಸೆ ಏನಂತ ನಂಗೆ ಗೊತ್ತಿಲ್ಲ, ಆದರೆ ನಿಮ್ಮದೇ ಗುಣಗಳಿರೋ ನಿಮ್ಮ ಥರನೇ ಒಂದು ಹೆಣ್ಮಗು ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಅವಾಗಲಿಂದ ನಾನೇ ಒಟ್ಟು ಕೊಡ್ತಾ ಇದ್ದೀನಿ. ಪ್ರೀತಿಯಿಂದ ಹೇಗಿದೆಯಾ ಅಂತಲೂ ಕೇಳಲಿಲ್ವಲ್ಲ. ಅರಸನಕೋಟೆಯಲ್ಲಿ ನಾವು 4 ಜನ ಒಂದೇ ಟೀಮ್ ಆಗಿದ್ವಿ. ಕಾರಣ ಹೇಳಿದೆ ಮನೆಯಿಂದ ಹೊರಗೆ ಬಂದು ನಮ್ಮನ್ನ ದೂರ ಇಟ್ರಿ. ಈಗ ಜನನಿ ಜೊತೆ ಚೆನ್ನಾಗಿದ್ದೀರಂತೆ. ನನ್ನಾಗಿ ದೂರ ಮಾಡ್ತಿದ್ದೀರಾ? ಯಾಕೆಂದ್ರೆ ನಿನ್ನ ಜೊತೆ ಸ್ವಲ್ಪ ಕ್ಲೋಸ್ ಆದರೂ ನಾವು ಬಂದಿರೋ ನಿಜವಾದ ವಿಷಯನ ಎಲ್ಲಿ ನಿನ್ನ ಮುಂದೆ ಬಾಯಿ ಬಿಡ್ತೀವೋ ಅನ್ನೋ ಭಯ ಪ್ರೀತು. ಹೇಳಲ್ಲ ಅಲ್ವಾ? ಆದರೆ ನಾನಂತೂ ಇವತ್ತು ಎಲ್ಲ ಹೇಳ್ಕೋಬೇಕು, ಕೆಲವು ವಿಷಯ ತಿಳ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಬಂದಿದ್ದೀನಿ. ನನ್ನ ಎಲ್ಲ ಸಮಸ್ಯೆಗಳಿಗೂ ಒಂದು ಕೊನೆ ಅಂತ ಕಾಣಿಸ್ತಾ ಇದೆ. ನಾನು ತಂದೆ ಆಗ್ತಿದ್ದೀನಿ, ಚಿಕ್ಕಪ್ಪ ಆಗ್ತಿದ್ದೀನಿ, ಆದರೂ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಅರಸನಕೋಟೆಯಲ್ಲಿ ನೀವಿಲ್ಲ ಅನ್ನೋ ನೋವು ಕಾಡ್ತಿದೆ ಬ್ರೋ. ಅದಕ್ಕೆ ಇಬ್ಬರು ವಾಪಸ್ ಅರಸನಕೋಟೆಗೆ ಬಂದ್ಬಿಡಿ. ಮಾಮ್ ಮತ್ತೆ ಮನೆ ಹೊಸಲು ತುಳಿಬೇಡ ಅಂತ ಹೇಳಿದ್ದು ನೆನಪಿದೆ. ಆದರೆ ನೀವು ಆಸ್ತಿಲಿ ಭಾಗ ಕೇಳೋದಕ್ಕೆ ಆ್ಯಕ್ಚುಲ್ ರೀಸನ್ ಏನಂತ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಪ್ಲೀಸ್ ಇವಾಗಲಾದರೂ ಏನಂತ ಹೇಳ್ತೀರಾ? ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಕಾರಣ ಏನು ಅಂತ ಕೇಳಿದ್ರೆ ಪ್ರೀತು ಭಾವನ ಮೇಲೆ ಗುಂಡಾರಿಸಿದ್ದು ಅಂತ ಹೇಳಿದ್ರಿ. ಆದರೆ ಅದು ಸುಳ್ಳು ಅಂತ ನಮಗೆ ಅವತ್ತೇ ಗೊತ್ತಾಯಿತು ಅಕ್ಕ. ಯಾಕಂದರೆ ಅತ್ತೆ ಹತ್ರ ಭಾವ ಆಸ್ತಿಲಿ ಭಾಗ ಕೇಳಿದ ಮೇಲೇ ನಿಮಗೆ ಪ್ರೀತುನೇ ಭಾವನ ಮೇಲೆ ಗುಂಡಾರಿಸಿದ್ದು ಅನ್ನೋ ವಿಷಯ ಗೊತ್ತಾಗಿದ್ದು. ಅವತ್ತು ಏನು ಕಾರಣ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದ್ವಿ ಬ್ರೋ. ಈಗಲಾದರೂ ಆಸ್ತಿಲಿ ಪಾಲು ಏನಕ್ಕೆ ಕೇಳಿದೆ ಅಂತ ರೀಸನ್ ಹೇಳು ಬ್ರೋ. ಬ್ರೋ, ನಾನು ನಿನ್ನ ಜೊತೆ ನಿಂತ್ಕೊಳ್ತೀನಿ, ಅದೇನೇ ಆಗಲಿ. ನನ್ನ ಪ್ರತಿ ಕಷ್ಟದಲ್ಲೂ ನೀವು ನನ್ನ ಜೊತೆಗಿದ್ರಿ. ಈಗ ನಿಮ್ಮ ಕಷ್ಟದಲ್ಲಿ ನಾನು ನಿಲ್ಲಿಲ್ಲ ಅಂದರೆ ಹೇಗೆ ಬ್ರೋ? ನನಗೆ ಆ ಯೋಗ್ಯತೆಯೂ ಇಲ್ವಾ? ಯಾರ್ದೋ ಕಂಟ್ರೋಲಲ್ಲಿ ಸಿಕ್ಕಾಕೊಂಡು ನಿಮಗೆ ಪ್ರೀತು ನಾನು ಮಾಡಿರೋ ಅವಮಾನ ನೋವು ಕಮ್ಮಿ ಏನಲ್ಲ, ಒಪ್ಕೊಳ್ತೀವಿ. ಇನ್ನು ಮುಂದೆ ಕನಸಲ್ಲೂ ನನ್ನಿಂದ ನಿಮಗೆ ನೋವು ಆಗಲ್ಲ ಬ್ರೋ. ಯಾಕಂದರೆ ಇಷ್ಟು ದಿನ ನನ್ನ ಕಂಟ್ರೋಲ್ ಇಟ್ಕೊಂಡು ನಿಮಗೆಲ್ಲ ಟಾರ್ಚರ್ ಕೊಡಿಸ್ತಿದ್ದ ಅರುಂಧತಿ ಸತ್ತೋದ್ಲು ಬ್ರೋ.
ಏನು ಹೇಳ್ತಾ ಇದೆಯಾ? ಇಷ್ಟು ದಿನ ನಿನ್ನ ಹಿಂದೆ ಇದ್ದು ನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಅರುಂಧತಿನ? ಹೌದು ಬ್ರೋ, ಮೋನಿಕಾನ ಮನೆಗೆ ಕಳಿಸಿದ್ದು ಅವಳೆ. ನನ್ನ ಕೈಲಿ ಅದಕ್ಕೆ ಅವಮಾನ ಮಾಡಿಸಿದ್ದು ಅವಳೆ. ಡ್ಯಾಡ್ ಮಾಮ್ ಮಾತು ಕೇಳ್ದಿರೋ ಥರ ಮಾಡಿದ್ದು ಅವಳೆ. ನಿನ್ನ ಮುಂದೆ ನಿಂತು ಬೇಜವಾಬ್ದಾರಿಯಾಗಿ ಮಾತಾಡೋ ಥರ ಅನಿವಾರ್ಯತೆಗೆ ದುಡಿದ್ದು ಅವಳೆ. ಕಂಟಿನ್ಯೂ ಆಗಿ ಫೋನಲ್ಲಿ ಟಚಲ್ಲಿದ್ರು. ಅವ್ರ ಫೋನ್ ಯಾವಾಗ ಬರುತ್ತೋ, ಯಾರ ಮನ್ಸಿಗೆ ನೋವು ಮಾಡೋಕೆ ಹೇಳ್ತಾರೋ ಅಂತ ಭಯದಲ್ಲಿ ಒದ್ದಾಡಿದ್ದೀನಿ ಬ್ರೋ. ಪ್ರೀತು, ಈ ವಿಷಯ ನಿಮ್ಮ ಮೊದಲೇ ನಮ್ಮ ಹತ್ರ ಯಾಕೆ ಹೇಳಿಲ್ಲ? ನಿನ್ನ ಕಂಟ್ರೋಲ್ ಮಾಡ್ತಾ ಇರೋದು ಅರುಂಧತಿ ಅಂತ ಒಂದೇ ಒಂದು ಮಾತು ಹೇಳಿದಿದ್ರೆ ಅವರಿಂದ ನಿನ್ನ ಅರಸನಕೋಟೆ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳೋದಕ್ಕೆ ಬೇರೆ ದಾರಿ ಹುಡುಕ್ಬೋದಿತ್ತು. ಆಸ್ತಿಲ್ ಭಾಗ ಕೇಳಿ ಅಮ್ಮನ ಮನಸ್ಸು ಹೊಡೆಯೋದು ತಪ್ತಾ ಇತ್ತು. ನಾವು ಆಸ್ತಿಲ್ ಭಾಗ ಕೇಳಿ ಅತ್ಯಮ್ಮ ನಮ್ಮ ಮೇಲೆ ಇಟ್ಟಿದ್ದ ನಂಬಿಕೆನ ಕೊಲ್ಲೋದು ತಪ್ತಿತ್ತು. ಅಮ್ಮನಿಂದ ದೂರ ಇದ್ದು ಒಳಗೊಳಗೆ ಸಂಟ ಪಡೋದು ತಪ್ತಾ ಇತ್ತು ಪ್ರೀತು. ನಮ್ಮ ಮನೆ ಒಗ್ಗಟ್ಟನ್ನ ನಾವೇ ನಮ್ಮ ಕೈಯಾರ ಮುರಿಯೋದು ತಪ್ತಾ ಇತ್ತು. ಏನು ಹೇಳ್ತಿದ್ದೀರಾ ನೀವು? ನೀವು ಮಾಮ ಹತ್ರ ಆಸ್ತಿಲಿ ಭಾಗ ಕೇಳಿ ಮನೆಯಿಂದ ಆಚೆ ಬಂದಿದ್ದು ನಿನಗೋಸ್ಕರನೇ ಪ್ರೀತು. ದಯವಿಟ್ಟು ಅದು ಏನಂತ ಬಿಡಿಸಿ ಹೇಳು ಬ್ರೋ. ಅವತ್ತು ಯಾವ ಬಾಯಿಂದ ಹೇಳಿ ಜನ ನಾನು ಹೋಗಿ ಮಾಮ ಹತ್ರ ಆಸ್ತಿ ಪಾಲ್ ಕೇಳ್ಬೇಕಂತ? ಅವನು ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳೋದನ್ನ ತಡಿಬೇಕು. ಪ್ರೀತು ಬದಲಿಗೆ ಅಮ್ಮನ ಹತ್ರ ನಾವು ಆಸ್ತಿಲಿ ಭಾಗ ಕೇಳೋಣ. ಮಾಮ ಏನು ಹೇಳಪ್ಪ? ಅದು ನಮ್ಮ ಮನೆಯಲ್ಲಿ ಒಗ್ಗಟ್ಟಿಲ್ಲ. ನನಗೆ ಆಸ್ತಿಲಿ ಪಾಲ್ಬೇಕು. ನನ್ನ ಉಸಿರಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು. ಒಂದು ವೇಳೆ ನನ್ನ ಮಾತನ್ನು ಮೀರಿ ಬಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ಎಂತ ದೊಡ್ಡ ತ್ಯಾಗ ಮಾಡಿಬಿಟ್ರಿ ನೀವಿಬ್ರು. ನಮ್ಗೆ ಸುಳಿವೇ ಸಿಗ್ಲಿಲ್ವಲ್ಲ ಬ್ರೋ. ಆದ್ರೆ ಬ್ರೋ, ಮಾವ ಹತ್ರ ಆಸ್ತಿ ಭಾಗ ಕೇಳಕ್ಕಿಂತ ಮುಂಚೆ ನನ್ನ ಹತ್ರ ಒಂದ್ಸಲ ಹೇಳ್ಬೋದಾಗಿತ್ತಲ್ವಾ? ಹೇಳ್ಕೊಂಡಿದ್ರೆ ಏನಾದರೂ ಬದಲಾಗ್ತಾ ಇತ್ತಾ ಪ್ರೀತು? ಖಂಡಿತ ಬ್ರೋ, ಯಾಕಂದ್ರೆ ಹೋಗ್ಲಿ ಬಿಡು ಪ್ರೀತು, ಏನೋ ಆಗಿದ್ದಾಯ್ತು. ಸದ್ಯ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾರ ಅಷ್ಟು ಸಾಕು. ಇನ್ನು ಒಂದೇ ಒಂದು ಪ್ರಾಬ್ಲಮ್ ಇದೆ ಬ್ರೋ. ಏನು ಪ್ರೀತು ಅದು? ಅರುಂಧತಿ ಅಣ್ಣ ಇದ್ದಾನೆ, ರಾಣ ಅಂತ. ಅವನ ಕುಮ್ಮಕ್ಕಿಂದನೇ ಅರುಂಧತಿಗೆ ಅಷ್ಟೆಲ್ಲ ಧೈರ್ಯ ಬಂದಿತ್ತು.
ಅವಳು ಸತ್ತೋದ್ಲು. ಆದರೆ ಅವನೊಬ್ಬ ಬದುಕಿದ್ದಾನೆ ಬ್ರೋ. ಅವನೊಬ್ಬನ ಲಾಕ್ ಮಾಡಿಕೊಂಡ್ರೆ ನಮ್ಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬ್ರೋ. ಆ ರಾಣನ್ನ ನೀನು ನೋಡಿದ್ಯಾ ಬ್ರೋ? ಹಿಂದೆ ಒಂದ್ಸಲ ಅದಕ್ಕೆ ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ನಿನಗೆ ಬ್ಲ್ಯಾಕ್ ಮೇಲ್ ಮಾಡಿ ನೀನು ಅಟೆಂಡ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿ ಮಾಮ್ ಮತ್ತು ನಿನ್ನ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದ್ನಲ್ಲ, ಅದೇ ವ್ಯಕ್ತಿ ಅವನೇ ರಾಣ. ನಿನ್ನ ಹೆಂಡತಿ ಪಾರ್ವತಿ ನನ್ನ ಕಸ್ಟಡಿಯಲ್ಲಿ. ಅವ್ನ ಫೋನ್ ನನ್ನ ಹತ್ರನೇ ಬಿಟ್ಟಿದ್ದ. ಅದ್ರ ಮೂಲಕ ಅಡ್ರೆಸ್ನ ಪತ್ತೆ ಮಾಡಿ ಅವನ್ನ ಮೀಟ್ ಮಾಡಿದಾಗ ಕಾಮನ್ ಮ್ಯಾನ್ ಥರ ಮಾತಾಡಿಸಿ ನಮ್ಮನ್ನು ಯಾಮಾರ್ಸ್ ಕಳಿಸಿದ್ದ. ನೆನಪಿದ್ಯಾ? ನೆನಪಿದೆ ಪ್ರೀತು, ನೆನಪಿದೆ. ನನಗೆ ನರಕ ತೋರಿಸ್ಬಿಟ್ಟ ಬ್ರೋ. ಬರೀ ಅಷ್ಟೇ ಅಲ್ಲ ಯಜಮಾನ್ರೆ, ನನ್ನ ಮುಖದ ಮೇಲೆ ಅಪಾಯಕಾರಿ ರಾಸಾಯನಿಕ ಚೆಲ್ಲಿ ನನ್ನ ಮುಖನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಅವನೇನೆ. ಅದನ್ನು ಜನನಿ ಮೇಲೆ ಆರೋಪ ಹೊರಿಸಿದ್ದು ಅವನೇನೆ. ತಗೊಳ್ಳಿ ಸರ್, ಮುಖ ಒರೆಸ್ಕೊಳ್ಳಿ. ನನ್ನನ್ನು ಹೇಗೆ ಟ್ರ್ಯಾಕ್ ಮಾಡಿದ್ರೆ ಗೊತ್ತಾ ಬ್ರೋ? ಅವತ್ತು ಜನನಿ ಮೇಲೆ ಕೋಪ ಮಾಡಿಕೊಂಡು ನಾನು ಬಾರ್ಗೆ ಹೋಗಿದ್ದೆ. ಅವತ್ತೇನು ಮಾಡಿದ್ರೆ ಗೊತ್ತಾ? ಪ್ರೀತು, ಅವನ ಮನೆಗೆ ಹೋಗೋಣಪ್ಪ. ಅಲ್ಲ, ಈ ಅರ್ಸನ್ ಕೋಟೆಯಲ್ಲಿ ಏನೆಲ್ಲ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ. ದೊಡ್ಡ ಮಗ ತಾಯಿಗೆ ಡ್ರೈವರ್ ಆಗೋದಂತೆ, ಆ ರಘುರಾಮ ದೊಡ್ಡ ಸೊಸೆಗೆ ಬೈಕ್ ಎತ್ತಿಸೋದಕ್ಕೆ ಈ ಡ್ರೈ ಫ್ರೂಟ್ಸ್ ಉಂಡೆನ ಕಲ್ತು ಮಾಡಿ ತಗೊಂಡೋಗೋದಂತೆ. ಅದಕ್ಕೂ ಮೀರಿ ಯೋಗ ಟೀಚರ್ ಆಗೋದಂತೆ. ಇವೆಲ್ಲ ನೋಡ್ತಾ ಇದ್ರೆ ಒಂಥರ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೆಗಾ ಎಪಿಸೋಡ್ಸ್ ಅನ್ನಿಸ್ತಾ ಇದೆ ನನಗೆ. ಯಾವುದನ್ನು ಅಷ್ಟು ಹಗೂರವಾಗಿ ತಗೊಳ್ಬಾರ್ದು, ನಂಗೆ ಇಷ್ಟ ಆಗಲ್ಲ. ತಿಂಡಿ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಯಾಕಿನ್ನೂ ಬಂದಿಲ್ಲ? ನಾನು ಅನುಷ್ಕಾಯಿಂದ ಅನ್ವಿತಾ ಆಗೋ ಅಷ್ಟರಲ್ಲಿ ತಿಂಡಿ ನನ್ನ ಕಣ್ಮುಂದೆ ಇರ್ಬೇಕು, ಗೊತ್ತಾಯ್ತಾ? ತಿಂಡಿನೇ ಬಂದಿರ್ಬೇಕು. ಆರ್ಡ್ರ್ ಮಾಡ್ರೆ ಯಾಕಯ್ಯ ಅಷ್ಟೊಂದು ಲೇಟು? ಇವಳು ಎಷ್ಟೊಂದು ಕೋಪಿಸ್ಕೊಂಡಿದ್ದಾಳೆ ಗೊತ್ತಾ? ಯಾಕಯ್ಯ ಲೇಟು? ಪ್ರೀತು ಅದೇ ಅದೇ
ಯಾಕೋ ಹೊಡಿತಾ ಇದೆಯಾ? ಅರುಂಧತಿ ಫೋಟೋ ಸಖತ್ತಾಗಿ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ನಿನ್ನ ಫೋಟೋನ ಬಿದ್ದರೆ ಸೂಪರ್ ಆಗಿದೆ. ಇದು ನನ್ನ ತಮ್ಮನ ಯೂಸ್ ಮಾಡಿಕೊಂಡು ನನ್ನ ಕುಟುಂಬದ ನೆಮ್ಮದಿನ ಹಾಳು ಮಾಡಿದ್ದಕ್ಕೆ. ಇದು ನನ್ನ ಅತ್ತಿಗೆಗೆ ಅವಮಾನ ಮಾಡುವಂಥ ಪ್ರೆಷರ್ ಹಾಕಿದ್ದಕ್ಕೆ. ಇದು ನಮ್ಮ ಅಮ್ಮನ ಮಧ್ಯೆ ತಂದಿಡೋದಕ್ಕೆ, ಪಾರ್ವತಿನ ಕಿಡ್ನಾಪ್ ಮಾಡಿದೆ ಅನ್ನೋ ಡ್ರಾಮಾ ಮಾಡಿದ್ದಕ್ಕೆ. ಇದು ನನ್ನ ಅತ್ತಿಗೆ ಮೇಲೆ ಆಸಿಡ್ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಕ್ಕೆ. ಇದು ಜನನಿ ಮೇಲೆ ಆ ಆರೋಪ ಬರೋ ಥರ ಮಾಡಿದ್ದಕ್ಕೆ. ಹೇಳೋದ್ ಕೇಳ್ರೋ ಮಾತಾಡ